ಪಾದಯಾತ್ರೆ ನಡೆಕೊಂಡು ಬಂದಿದೆ. ಬಹಳ ಸಮಾಧಾನಕರ ರೀತಿಯಲ್ಲಿ ನಮ್ಮ ಹೋರಾಟ ಇವತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇನ್ನು 6 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿ ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ. ಅವರೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ. ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಪ್ಪ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದಯವಿಟ್ಟೆಲ್ಲ ಕೂತ್ಕೊಳ್ಳಪ್ಪ. ಗೊಂದಲ ಆಗೋದಕ್ಕೆ ಅವಕಾಶ ಮಾಡ್ಕೊಳ್ಬಿಡಿ. ಮೇಘನ ಎಲ್ಲರನ್ನೆಲ್ಲ ಕೂರಿಸಿ ದಯವಿಟ್ಟಲ್ಲ ಕೂತ್ಕೊಳ್ಳಿ. ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡಲಿ ದಯವಿಟ್ಟು. ಇನ್ನೊಂದು 1/4 ಗಂಟೆ 20 ನಿಮಿಷ ಸಮಾಧಾನದಲ್ಲಿ ದಯವಿಟ್ಟು ಕೂತ್ಕೊಳ್ಳಿ ಇಲ್ಲೇನೆ. ಇನ್ನೊಂದು 20 ನಿಮಿಷ ನಂತರದಲ್ಲಿ ಪಾದಯಾತ್ರೆ ಮತ್ತೆ ಶುರುವಾಗ್ತದೆ. ತಾಯಿ ಅಲ್ಲೇ ರಮಣೆ ಅಂತ ಅಮ್ಮ ಅಲ್ಲೇ ಕೂತ್ಕೊಳ್ಳಿ. ಹೆಣ್ಮಕ್ಳು ದಾರಿ ಮಾಡಿಕೊಡಪ್ಪ. ತಾಯಿಂದ ದಾರಿ ಮಾಡಿಕೊಡಿಲ್ಲ ದಯವಿಟ್ಟು. ಯಾರು ಕೂಡ ಮುಂದೆ ಬರಬೇಕು ಹೋಗಬೇಡಿ. ಒಂದು 15-20 ನಿಮಿಷ ಇಲ್ಲಿಂದ ಮತ್ತೆ ಪಾದಯಾತ್ರೆ ಚಾಲನೆ ನೀಡ್ತೇವೆ. ದಯವಿಟ್ಟು ಸಮಾಧಾನದಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ಅಣ್ಣ ಇಲ್ಲಿ ಬದಿಯಲ್ಲಿರೋರು ದಯವಿಟ್ಟು ಸ್ವಲ್ಪ ಹಿಂದೆ ಸರ್ಕೊಳ್ಳಿ ಅಲ್ಲ ಪ್ಲೀಸ್. ಈ ಕಡೆ ಇಲ್ಲಿರೋ ಅಣ್ಣ ಸ್ವಲ್ಪ ಹಿಂದೆ ಸರ್ಕೊಳ್ಳಿ. ಆರಾಮಾಗಿ ತಣ್ಣ ಗಾಳಿ ಬರುತ್ತೆ. ಆರಾಮಾಗಿ ಕೂತ್ಕೊಳ್ಳಿ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿಸೋರು ಯಾರ್ಯಾರು ಇದ್ರು ಸ್ವಲ್ಪ ಕೈ ಮೇಲೆ ಮಾಡಿ. ಸ್ವಲ್ಪ ಹಿಂದೆ ಸರ್ಕೊಳ್ಳಿ. ಅಲ್ಲ ಸ್ವಲ್ಪ ಹಿಂದೆ ಸರ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ. ಈಗ 1 2 3 ಹೇಳ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ. ಸ್ವಲ್ಪ ಸರ್ಕೊಳ್ಳಿ ಅಲ್ಲ ಕೂತ್ಕೊಂಡ್ರಿ ಅಲ್ಲಲ್ಲ. 1 2 ಕೂತ್ಕೊಳ್ಳಿ. ಅಲ್ಲಿ ನೋಡಿ. ಅಲ್ಲಿ 1 2 ಕೂತ್ಕೊಳ್ಳಿ. ಅಲ್ಲಿ ಮೇಡಮ್ ಪೈ ಅವರು ಆ ಪೈ ಅವರಿಗೆ ನೋಡಿ ಅಲ್ಲಿ ಕೂತ್ಕೊಳ್ಳಕ್ಕೆ ಹೇಳಿ. ಕೂತ್ಕೊಳ್ಳಿ. ಇಲ್ಲಿರೋರೇ ನೋಡಿ ಕೂತ್ಕೊಂಡಿಲ್ಲ. ಕೂತ್ಕೊಳ್ಳಿ. ಎಲ್ಲ ಸ್ವಲ್ಪ ಕೂತ್ಕೊಂಡಿದ್ದೀವಿ. ಕೂತ್ಕೊಳ್ಳಿ. ಅಲ್ಲಿ ಮೇಡಮ್ ಅವರೇ ಕೂತ್ಕೊಳ್ಳಿ. ಮೇಡಮವರೆಲ್ಲ ಕೂತ್ಕೊಳ್ಳಿ. ಆರಾಮಾಗಿ ಸ್ವಲ್ಪ ಗಾಳಿ ಬರ್ಬೇಕು ತಾನೆ. ಹಿಂದೆ ಸರ್ಕೊಳ್ಳಿ. ಎಲ್ಲ ಸರ್ಕೊಳ್ಳಿ. ಹಿಂದೆ ಕೂತ್ಕೊಳ್ಳಿ. ನೀವೆಲ್ಲ ಕೂತ್ಕೊಳ್ಳಿ. ಭಾರತ್ ಮಾತಾ ಕಿ. ನಾನೇ ಕೊಡ್ತೀನಿ ಹೇಳಿ. ಭಾರತ್ ಮಾತಾ ಕಿ. ಸ್ವಲ್ಪ ಇರಮ್ಮ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಹರ ಹರ ಬಜರಂಗ ಬಲಿ ಕಿ. ಕೂತ್ಕೊಳ್ಳಿ. ಅಲ್ಲಿ ದಯಮಾಡಿ ಕೂತ್ಕೋಬೇಕು. ದಯಮಾಡಿ ಕೂತ್ಕೋಬೇಕು. ಹೇಳ್ಬಾರ್ದು. ಟ್ರಾಫಿಕ್ ಕ್ಲಿಯರ್ ಆಗ್ತಿದ್ದಂತಾನೆ ಎಲ್ರೂ ಬರ್ತಾರೆ. ದಯಮಾಡಿ ಕೂತ್ಕೊಳ್ಬೇಕು. ಯಾರು ಹೇಳ್ಬಾರ್ದು. ದಯಮಾಡಿ ಕೂತ್ಕೊಳ್ಳಿ. ಅಲ್ಲೆಲ್ಲ ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೆಳಬಿಡಿ. बोलो भारत माता की। बीजेपी जेडीएस ಪಾದಯಾತ್ರೆಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ವಲ್ಪ ಪೊಲೀಸ್ ಹಿಂದ್ಗಡೆ ಬನ್ನಿ. ಈ ಕಡೆ ಇಲ್ಲಿರೋ ಸ್ವಲ್ಪ
ಸ್ವಲ್ಪ ಫ್ರೀ ಮಾಡಿ. ಈ ಒಳಗಡೆ ಸ್ವಲ್ಪ ಪೊಲೀಸ್ ಹಿಂಗೆ ನಾವು ಕೂರಿಸ್ತೀವಿ, ನಾವೆಲ್ಲ ಮುಂದೆ ಹೋಗಲ್ಲ. ಸ್ವಲ್ಪ ಕೂತ್ಕೊಳ್ಳಿ ಬಿಡಿ, ದಯಮಾಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಖಿಲಲ್ಲಿ ಕೂರಿಸ್ಬೇಕಾದ್ರೆ ಎಲ್ಲರೂ ಅಲ್ಲಿ ಕೂತ್ಕೋಬೇಕು. ಇಲ್ಲಿ ತಗೊಳಂಗಿಲ್ಲ, ಬ್ಯಾರಿಕೇಡ್ ಇದೆ, ಇಲ್ಲಿ ತಗೊಳಗಿಲ್ಲ. ದಯಮಾಡಿ ಕೂತ್ಕೊಳ್ಳಿ. ರಘುಪತಿ ರಾಘವ ರಾಜಾರಾಮ್, ರಘುಪತಿ ರಾಘವ ರಾಜಾರಾಮ್, ಭಾರತ್ ಮಾತಾ ಕಿ. ಅಣ್ಣ ದಯವಿಟ್ಟು ದಯವಿಟ್ಟು ಭಾರತ್ ಮಾತಾ ಕಿ. ಸ್ವಲ್ಪ ಎಲ್ಲರೂ ಹಿಂದೆ ಸರ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲ ಇಲ್ಲಿ ನಮ್ಮ ಒಂದೇ ನಿಮಿಷ ವಿಜೇಂದ್ರ ಅವರು ಮತ್ತೆ ನಮ್ಮ ನಿಖಿಲ ಒಂದೇ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ವಿನಂತಿ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೂತ್ಕೊಳ್ಳಿ. ಇನ್ನು ಅರ್ಧ ಗಂಟೆ ಇಲ್ಲೇ ಕೂತ್ಕೋಬೇಕು. ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ. ಭಾರತ್ ಮಾತಾ ಕಿ. ಕೂತ್ಕೊಳ್ಳಿ ಅಲ್ಲ, ಹಿಂದೆ ಸರ್ಕೊಳ್ಳಿ, ಸರ್ಕೊಳ್ಳಿ, ಹಿಂದೆ ಸರ್ಕೊಳ್ಳಿ, ಹಿಂದೆ ಸರ್ಕೊಳ್ಳಿ, ಸರ್ಕೊಳ್ಳಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ. ದಯಮಾಡಿ ಜೆಡಿಎಸ್ ಪಕ್ಷದ ನಮ್ಮ ಮುಖಂಡರ ಕಾರ್ಯಕರ್ತರುಗಳು ಒಂದು ಅರ್ಧ ಗಂಟೆಗಳ ಕಾಲ ಇವತ್ತೇನು ಈ ರಾಜ್ಯ ಸರ್ಕಾರದ ಧೋರಣೆ ಯಾವ ರೀತಿ ಇವತ್ತು ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಒಗ್ಗಟ್ಟಿನ ಈ ಒಂದು ಪಾದಯಾತ್ರೆಯ ಒಂದು ಯಶಸ್ಸನ್ನ ಕಂಡು ಅಧಿಕಾರದ ದುರುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವ್ಯಾವ ರೀತಿಯಾದಂತಹ ಷಡ್ಯಂತ್ರಗಳನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದೇ ನಿಮಿಷ ದಯವಿಟ್ಟು ವಿಜಯೇಂದ್ರ ಅವರು ಮತ್ತೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ವಿನಂತಿ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಒಂದೇ ನಿಮಿಷ ಕೂತ್ಕೊಳ್ತಿ, ಎಲ್ಲ ಕೂತ್ಕೊಳ್ಳಿ. ಇವರೇ 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 ಕೂತ್ಕೊಳ್ಳಿ, ಅಲ್ಲೆಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎಲ್ಲ ಹಿಂದೆ ಸರ್ಕೊಳ್ಳಿ, ಹಿಂದೆ ಸರ್ಕೊಳ್ಳಿ. ನಮ್ಮ ನಮ್ಮ ಸೋದರಿಯರೆಲ್ಲ ಇದ್ದಾರೆ, ಹಿಂದೆ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಇವರೇ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಣ್ಣ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇವರೇ ನೀವು 3 ಜನ ಕೂತ್ಕೋಬಹುದು. ಅಲ್ಲಿ ಕೇಳಿ. ಅಣ್ಣ ಅಣ್ಣ ದಯಮಾಡಿ ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರು ದಯಮಾಡಿ ತಾಳ್ಮೆಯಿಂದ ಕೂತ್ಕೊಂಡ್ರೆ ಕೂತ್ಕೊಳ್ಳಿ. ಮಣ್ಣಿನ ಹೋಗ್ತದ ಒಂದು ಸ್ವಲ್ಪ ಜಾಗ ಬಿಟ್ಟು ಕೂತ್ಕೊಳ್ಳಿ, ಅವಕಾಶ ಮಾಡಿಕೊಡಿ. ದಯಮಾಡಿ ಕುಂತ್ಕೊಳ್ಳೋಣ. ಚಂದ್ರು ಕೂತ್ಕೊಳ್ಳೋಣ, ದಯಮಾಡಿ ಕೂತ್ಕೊಳ್ಳೋಣ ಇಲ್ಲ, ದಯಮಾಡಿ ಪ್ಲೀಸ್ ಕೂತ್ಕೊಳ್ಳಿ. ನಮ್ಮ ಹೋರಾಟ ಇರೋದು ಪೊಲೀಸರ ವಿರುದ್ಧ ಅಲ್ಲ. ಕರೆಕ್ಟ್ ತಾನೆ? ಪೊಲೀಸರು ಇವರೆಲ್ಲರೂ ನಮ್ಮ ಪೊಲೀಸರು, ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇರೋದು. ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ಎಲ್ಲರೂ ದಯಮಾಡಿ ಕೂತ್ಕೊಳ್ಳಿ. ಆರೋಗ್ಯ ಕೂರ್ಸಿ ಅಲ್ಲ, ಕೂತ್ಕೊಳ್ಳಿ, ಇವ್ರ ಕೂರ್ಸಿ ಅಲ್ಲ. ಈ ಕಡೆ ಇಲ್ಲಿ ಇಲ್ಲಿ ನೋಡಿ, ಪೊಲೀಸರು ಬಿಟ್ಟು ನೋಡಲ್ಲ, ಕೂತ್ಕೊಳ್ಳಿ ಅಲ್ಲ. ಇವರೇ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಅಲ್ಲ, ಭಾರತ್ ಮಾತಾ ಕಿ. ಸಿದ್ದರಾಮಯ್ಯ ಸರ್ಕಾರ ಗೋವಿಂದ, ಸಿದ್ದರಾಮಯ್ಯ ಸರ್ಕಾರ ಗೋವಿಂದ ಆಗಬೇಕು ಅಂದ್ರೆ ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ. ನೋಡಿ, ನಮ್ಮ ಹೋರಾಟ ಶಿಸ್ತಿನ ಹೋರಾಟ ಆಗಬೇಕು. ಇವತ್ತು ಎಷ್ಟು ಜನ ಸೇರಿದ್ದಾರೆ, ಅದು ಡಬಲ್ ಜನ ನಾಳೆ ಸೇರ್ತಾರೆ, ಡಬಲ್ ಜನ. ಇವತ್ತೇನಾರು ಕೇಳಿ ಹೇಳ್ತೀನಿ, ಇವತ್ತೇನಾದ್ರು ಸ್ವಲ್ಪ ಗಲಾಟೆ ಆಯ್ತು ಅಂದ್ರೆ ನಾಳೆ ಬರಲ್ಲ. ಕರೆಕ್ಟರೆ? ಸರಿತಾನೆ? ಇವತ್ತೇನಾದ್ರು ಒಂಚೂರು ಗಲಾಟೆ ಆಯ್ತು ಅಂತ ಹೇಳಿದ್ರೆ ನಾಳೆ ಜನ ಬರಲ್ಲ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ.
ದಯಮಾಡಿ ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ, ಇವರೇ ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಅಲ್ಲ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಜೆಡಿಎಸ್ಗೆ, ಕುಮಾರಸ್ವಾಮಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ, ದೇವೇಗೌಡರಿಗೆ, ಸನ್ಮಾನ್ಯ ಮೋದಿ ಅವ್ರಿಗೆ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ. ಅರ್ಧ ಗಂಟೆ ಎಲ್ಲ ಹೋಗಂಗಿಲ್ಲ, ಸೈಲೆಂಟ್ ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಅಲ್ಲ. ಇರೋರೆಲ್ಲ ನಮ್ಮ ಪೊಲೀಸರು, ಸರ್ಕಾರ ಮಾತ್ರ ಭ್ರಷ್ಟ ಸರ್ಕಾರ ಇದೆ. ಅದಕ್ಕೆ ಪಾಠ ಕಲಿಸಬೇಕು ಅಂತೇಳಿ ಕಳೆದ 7 ದಿನದಿಂದ ನಾವು ಪಾದಯಾತ್ರೆ ಮಾಡಿದ್ವಿ. ಸರ್ಕಾರ ಕಾಯ್ತಾ ಇದೆ ಏನಾದ್ರು ಒಂದು ಸ್ವಲ್ಪ ಗಲಾಟೆ ಆಗಬೇಕು ಅಂತ. ನಾವು ಗಲಾಟೆ ಮಾಡ್ಕೊಳಕ್ ಬಂದಿದೀವ ಇಲ್ಲ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ಹಾಗಾಗಿ ಈ ಸರ್ಕಾರಕ್ಕೆ ನಾವು ಪಾಠ ಕಲಿಸಬೇಕು, ರಾಜೀನಾಮೆಯನ್ನು ಕೊಡಿಸ್ತೇವೆ ಅನ್ನುವಂಥ ಸಂಕಲ್ಪ ಬೇಕು. ಆದ್ರಿಂದ ಪೊಲೀಸರು ಯಾವಾಗ ಓಕೆ ಅಂತ ಹೇಳ್ತಾರೆ ನಾವು ಅವಾಗ ಹೋಗ್ತೇವೆ. ಹಾಗಾಗಿ ದಯವಿಟ್ಟು ಆರಾಮಾಗಿ ಜಾಗ ತೆಗೆದುಕೊಳ್ಳಿ, ಗಾಳಿ ಬರಕ್ ಬಿಡಿ, ಆರಾಮಾಗಿ ಕೂತ್ಕೊಳ್ಳಿ. ಭಾರತ್ ಮಾತಾ ಕಿ. ನಾನು ಘೋಷಣೆ ಹೇಳಿಕೊಡ್ತೇನೆ, ಅದನ್ನು ರಿಪೀಟ್ ಮಾಡಬೇಕು. ಒಂದು ಕೈ ಮೇಲೆ ಎತ್ತಿ ಘೋಷಣೆ ಹಾಕಬೇಕು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಧ್ವನಿ ಸಿದ್ದರಾಮಯ್ಯ ಇನ್ನೂ ಹೊರಟಿಲ್ಲ, ಅವರಿಗೂ ಕಿವಿ ಕೇಳಿಸ್ಬೇಕಂತ ನಾವು ಊಟ ಮಾಡಿ ಬಂದದಷ್ಟೇ. ಒಂದು ಕೈ ಎತ್ತಿ ಹೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೂಡ ಹಗರಣದಲ್ಲಿ ಇದ್ದಾರನ್ನ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ಮೂಡ ಹಗರಣದಲ್ಲಿ ಇದ್ದಾರನ್ನ ಸಿದ್ದರಾಮಣ್ಣ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್, ಪವನಪುತ್ರ ಹನುಮಾನ್ ಕಿ, ಜೈ ಶ್ರೀರಾಮ್. ನಾನಂದ ಅವ್ರ ಘೋಷಣೆ ಕೂಗ್ತೀನಿ, ಹೇಳ್ಕೊಡ್ಬೇಕು, ಅದೇ ತರ ಕೂಗ್ಬೇಕು, ಆಯ್ತಾ? ಸಮಾಜವಾದಿ ಸಿದ್ದರಾಮಯ್ಯ ಅವ್ರಿಗೆ, ಸಮಾಜವಾದಿ ಅಲ್ಲ ಮಜಾವಾದಿ ಅನ್ಬೇಕು. ನಾನು ಸಮಾಜವಾದಿ ಅಲ್ಲ ಅಂತೇನೆ, ನೀವೇನ್ ಹೇಳ್ಬೇಕು? ಸಮಾಜವಾದಿ ಅಲ್ಲ ಮಜಾವಾದಿ ಅನ್ಬೇಕು. ಸಮಾಜವಾದಿ ಅಲ್ಲ. ಇಷ್ಟು ದಿವಸ ಎಲ್ಲ ಸಮಾಜವಾದದ ಟೋಪಿ ಹಾಕಿದ್ರು. ಇನ್ನೊಂದು ಘೋಷಣೆ ಹೇಳ್ಕೊಡ್ತೇನೆ. ದಲಿತೋದ್ಧಾರದ ಭಾಷಣ ಮಾಡುವ ಸಿದ್ದರಾಮಯ್ಯ ಅವರಿಗೆ, 25,000 ಕೋಟಿ ವರ್ಗಾವಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ, 25 ಕೋಟಿ SC ST ಹಣ ವರ್ಗಾವಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಭಾರತ್ ಮಾತಾ ಕಿ.